ನಿನ್ನೆ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಸಿಂಧೋಗಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಸ್ವತಃ ಬಿಗ್ ಬಾಸ್ ಇವರಿಗೆ ಒಂದು ಭಾವುಕ ವಿದಾಯವನ್ನ ಹೇಳಿದೆ. ಐಶ್ವರ್ಯ ಹೋಗಿ ಬಾ ಮಗಳೇ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ನ 13ನೇ ವಾರಕ್ಕೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಸಿಂಧೋಗಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಮನೆಯವರೆಲ್ಲ ಇವರಿಗೆ ತುಂಬಾ ಬೇಜಾರಿಂದ ಬೀಳ್ಕೊಟ್ಟಿದ್ದಾರೆ. ಆದ್ರೆ ಸ್ವತಃ ಬಿಗ್ ಬಾಸ್ ಇವರಿಗೆ ಒಂದು ಭಾವುಕ ವಿದಾಯವನ್ನ ಹೇಳಿದೆ. ಇದರಿಂದ ಐಶ್ವರ್ಯ ಅವರು ಇನ್ನಷ್ಟು ಎಮೋಷನಲ್ ಆಗಿದ್ದಾರೆ. ಇದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಕಳೆದ 1 ತಿಂಗಳಿಂದ ಡೇಂಜರ್ ಝೋನ್ಗೆ ಹೋಗ್ತಿದ್ದ ಐಶ್ವರ್ಯ ಅವರು ಅವರ ಅದೃಷ್ಟದಿಂದ ಪಾರಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು. ಆದ್ರೆ ಈ ಬಾರಿ ಅವರ ಅದೃಷ್ಟ ಕೈಕೊಟ್ಟಿದೆ. 13ನೇ ವಾರಕ್ಕೆ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ. ಇನ್ನು 13 ವಾರಗಳ ಕಾಲ ಒಂದು ಟಫ್ ಕಾಂಪಿಟೇಷನ್ ನೀಡಿದ್ರು. ತಂದೆ ತಾಯಿ ಇಲ್ಲದ ಹುಡುಗಿ ಎಂಬ ಕಾರಣಕ್ಕೆ ಐಶ್ವರ್ಯ ಅವರು ಆಗಾಗ ಕುಗ್ಗುತ್ತಿದ್ರು. ಅಂತ ಎಲ್ಲ ಸಂದರ್ಭಗಳಲ್ಲಿ ಬಿಗ್ ಬಾಸ್ ಕಡೆಯಿಂದ ಐಶ್ವರ್ಯಗೆ ಪ್ರೀತಿಯ ಸಂದೇಶ ಬಂದಿತ್ತು. ಅವರು ಎಲಿಮಿನೇಟ್ ಆಗುವಾಗಲೂ ಅವರಿಗೆ ಎಮೋಷನಲ್ ಆದ ಮಾತುಗಳನ್ನ ಬಿಗ್ ಬಾಸ್ ಹೇಳಿದ್ರು. ಹೋಗಿ ಬಾ ಮಗಳೇ ಎನ್ನುವ ಮೂಲಕ ಐಶ್ವರ್ಯ ಅವರನ್ನ ಬಿಗ್ ಬಾಸ್ ಇನ್ನಷ್ಟು ಎಮೋಷನಲ್ ಆಗಿ ಕಳಿಸಿಕೊಟ್ರು. ಈ ವಾರ ಡೇಂಜರ್ ಝೋನ್ ನಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಇದ್ರು. ಅಂತಿಮವಾಗಿ ಐಶ್ವರ್ಯ ಎಲಿಮಿನೇಟ್ ಆದ್ರು. ಈ ಮೊದಲು ಕೂಡ ತುಂಬಾ ಸಾರಿ ಡೇಂಜರ್ ಝೋನ್ ನಲ್ಲಿ ಬಂದಿದ್ರು. ಒಂದು ವಾರ ಶೋಭಾ ಶೆಟ್ಟಿ ಅವರು ಕ್ವಿಟ್ ಮಾಡಿದ್ರಿಂದ ಪಾರಾದ್ರೆ ಅದಾದ ಮುಂದಿನ ವಾರದಲ್ಲಿ ಬಿಗ್ ಬಾಸ್ ನೋ ಎಲಿಮಿನೇಷನ್ ವೀಕ್ ಅಂತ ಇತ್ತು. ಹೀಗಾಗಿ ಅವರು ಕಳೆದ 1 ತಿಂಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು. ಆದ್ರೆ ಈಗ ಅಂತಿಮವಾಗಿ ಐಶ್ವರ್ಯ ಅವರು ಎಲಿಮಿನೇಟ್ ಆದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವುದಕ್ಕೂ ಮುನ್ನ ಐಶ್ವರ್ಯ ಒಂದು ಪತ್ರ ಬಂತು. ಆ ಪತ್ರ ಓದುತ್ತಿದ್ದಂತೆಯೇ ಅವರು ಕಣ್ಣೀರು ಹಾಕಲು ಆರಂಭಿಸಿದ್ರು. ಪತ್ರದ ಮೂಲಕ ಸುಂದರವಾಗಿ ವಿದಾಯ ಹೇಳಿದ್ದಕ್ಕೆ ಧನ್ಯವಾದಗಳು ಅಂದು ವಾಯ್ಸ್ ನೋಟ್ ಕಳಿಸಿದ್ರಿ. ನಾನು ಮುದುಕಿ ಆದ್ರೂ ಇವರೆಲ್ಲ ನನ್ನ ಕುಟುಂಬದವರಾಗಿ ಇರ್ತಾರೆ. 13 ವಾರ ನಾನು ಘಟಾನುಘಟಿಗಳ ಜೊತೆಗೆ ಇದ್ದು ಫೈಟ್ ಮಾಡಿದ್ದೇನೆ ಎಂಬುದಕ್ಕೆ ನನಗೆ ಹೆಮ್ಮೆ ಇದೆ. ಲವ್ ಯು ಬಿಗ್ ಬಾಸ್. ಮೋಕ್ಷಿತಾ ಚೆನ್ನಾಗಿ ಆಡು, ನಿನ್ನನ್ನು ನಾನು ಫೈನಲ್ ನಲ್ಲಿ ನೋಡಬೇಕು ಎಂದು ಹೇಳುವ ಮೂಲಕ ಐಶ್ವರ್ಯ ಅವರು ಎಲ್ಲರಿಗೂ ವಿದಾಯ ಹೇಳಿದ್ರು. ಇನ್ನು ವೇದಿಕೆಗೆ ಬಂದು ಕೂಡ ಸುದೀಪ್ ಜೊತೆ ಐಶ್ವರ್ಯ ಮಾತನಾಡಿದ್ರು. ಆರಂಭದಲ್ಲಿ ಇದ್ದ ಎನರ್ಜಿ ಕಡಿಮೆ ಆಯಿತು, ಅದೇ ತಪ್ಪಾಯಿತು, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಇದು ನನ್ನ ಮನೆಯೇ ಅನಿಸಿತು. ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ. 3 ತಿಂಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದಕ್ಕೆ ನನಗೆ ಸಾರ್ಥಕ ಎನಿಸಿದೆ. ಬಿಗ್ ಬಾಸ್ ಮನೆ ನನಗೆ ದೇವಸ್ಥಾನ. ಅದರಲ್ಲಿ ಸುದೀಪ್ ಅವರು ದೇವರ ರೀತಿ. ನನ್ನನ್ನು ಇಷ್ಟಪಡುವ ಕರ್ನಾಟಕದ ಜನತೆಗೆ ಧನ್ಯವಾದ. ಯಾರೂ ಇಲ್ಲ ಎಂಬ ಫೀಲಿಂಗ್ ಬಂದಿಲ್ಲ, ಇನ್ಮುಂದೆ ಬರೋದು ಇಲ್ಲ ಎಂದು ಐಶ್ವರ್ಯ ಅವರು ಹೇಳಿದ್ರು. ಇದರ ಜೊತೆಗೆ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು, ಯಾವ ಪಾತ್ರವಾದ್ರೂ ಪರವಾಗಿಲ್ಲ ಎಂದು ಐಶ್ವರ್ಯ ಅವರು ಸುದೀಪ್ ಎದುರು ತಮ್ಮ ಆಸೆಯನ್ನ ಹೇಳಿಕೊಂಡ್ರು. ನೋಡಿದ್ರಿ ಅಲ್ಲ, ಐಶ್ವರ್ಯ ಅವರು ತಂದೆ ತಾಯಿ ಇಲ್ಲದ ಹುಡುಗಿ. ಇನ್ನು ಈ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸಾರಿ ತುಂಬಾ ವಿಚಾರಗಳಿಗೆ ಕುಗ್ಗುತ್ತಲೇ ಇದ್ರು. ತುಂಬಾ ವಿಚಾರಗಳಿಗೆ ಬೇಸರ ಮಾಡ್ಕೊಳ್ತಾ ಇದ್ರು. ಆ ಎಲ್ಲ ಸಂದರ್ಭಗಳಲ್ಲೂ ಸ್ವತಃ ಬಿಗ್ ಬಾಸ್ ಅವರಿಗೆ ಸಾಂತ್ವನವನ್ನ ಹೇಳಿದೆ. ಈಗಲೂ ಕೂಡ ಅವರು ಮನೆಯಿಂದ ಔಟ್ ಆಗಿ ಹೋಗುವಾಗ ಹೋಗಿ ಬಾ ಮಗಳೇ ಎಂಬ ಭಾವುಕವಾದ ವಿದಾಯವನ್ನ ಕೂಡ ಬಿಗ್ ಬಾಸ್ ಹೇಳಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.